ನೋಡ್ತಾ ಇದ್ದೀರಾ ಬೆಳಗ್ಗೆಯಿಂದಲೂ ಕೂಡ BY ರಾಘವೇಂದ್ರ ಅವರು ಯಾವ ರೀತಿಯಾಗಿ ಪ್ರಚಾರದಲ್ಲಿ ಬ್ಯುಸಿ ಆಗಿದ್ದಾರೆ, ಎಷ್ಟು ದೊಡ್ಡ ಮಟ್ಟದಲ್ಲಿ ರೆಸ್ಪಾನ್ಸ್ ಸಿಗ್ತಾ ಇದೆ ಅಂತ. ಇಲ್ಲಿ ಪ್ರಮುಖವಾಗಿ ಮನೆ ಮನೆ ಪ್ರಚಾರದ ಜೊತೆಗೆ ಕೀ ಪಾಯಿಂಟ್ಸ್ಗಳಲ್ಲಿ ಅಲ್ಲಿ ಜನ ಸೇರ್ತಾ ಇದ್ದಾರೆ. ಮಹಿಳೆಯರ ರೆಸ್ಪಾನ್ಸ್ ಸ್ಪೆಷಲಿ ತುಂಬಾ ಚೆನ್ನಾಗಿರುವಂಥದ್ದು ರಾಘವೇಂದ್ರ ಅವರಿಗೆ. ಈ ಸಂದರ್ಭದಲ್ಲಿ ಏನು ಹೇಳ್ತಾ ಹೋಗ್ತಾರೆ ಅನ್ನುವಂಥದ್ದನ್ನ ಕೇಳ್ತಾ ಹೋಗೋಣ. ರಾಘವೇಂದ್ರ ಅವರೇ, 3 ಬಾರಿ ಸಂಸದರಾಗಿದ್ದೀರಾ, ಒಮ್ಮೆ ಶಾಸಕರಾಗಿಯೂ ಕೂಡ ಆಯ್ಕೆ ಆಗಿದ್ದೀರಾ, ರಾಷ್ಟ್ರ ರಾಜಕಾರಣ ರಾಜ್ಯ ರಾಜಕಾರಣ ಎರಡನ್ನೂ ಕೂಡ ನೋಡಿದಂಥವ್ರು. ಈ ಬಾರಿ 4ನೇ ಬಾರಿಗೆ ಸಂಸತ್ಗೆ ಆಯ್ಕೆ ಆಗುವಂತ ನಿಟ್ಟಿನಲ್ಲಿ ಸ್ಪರ್ಧೆನ ಎದುರಿಸ್ತಾ ಇದ್ದೀರಾ. ಹೇಗೆ ಸಿಗ್ತಾ ಇದೆ ರೆಸ್ಪಾನ್ಸ್ ನೋಡ್ತಾ ಇದ್ರೆ ಅಂತ? ಸರ್, ನನ್ನ ಯೋಗ ಈ ಬಾರಿ ಚುನಾವಣೆಯ ಕ್ಯಾಲೆಂಡರ್ ಆಫ್ ಈವೆಂಟು ಅನೌನ್ಸ್ಮೆಂಟ್ ಆಗ್ತಿದ್ದಂಗೆ ಗೌರವಂತ ಪ್ರಧಾನಮಂತ್ರಿಗಳು ನಮ್ಮ ಶಿವಮೊಗ್ಗ ಕ್ಷೇತ್ರಕ್ಕೆ ಸಮಯನೇನು ಕೊಟ್ಟರು. ಸುಮಾರು ಲ್ಯಾಕ್ಸ್ ಟುಗೆದರ್ ದೊಡ್ಡ ಗ್ಯಾದರಿಂಗ್ ಇತ್ತು ಅವತ್ತು. ಆ ಸಂದರ್ಭ ಶುರುವಾದಂಥ ಒಂದು ಉತ್ಸಾಹ ನಮ್ಮ ಕಾರ್ಯಕರ್ತರಲ್ಲಿ ಇನ್ನೂ ಕೂಡ ಅದೇ ಒಂದು ಟೇಕ್ ಆಫಲ್ಲಿ ತುಂಬ ಒಳ್ಳೆ ರೀತಿಯಂಥ ಬೂತ್ ಮಟ್ಟದಲ್ಲಿ ನಮ್ಮ ಕಾರ್ಯಕರ್ತರ ಕೆಲಸ ಆಗ್ತಾ ಇದೆ. 100ಕ್ಕೆ 100 ಪ್ರಧಾನಮಂತ್ರಿಗಳು ಬಂದು ಇಲ್ಲಿ ವಿನಂತಿ ಮಾಡಿದಂಥ ಆ ಗೌರವಕ್ಕೆ ತಕ್ಕಂಥ ಒಂದು ಅಂತರದಲ್ಲಿ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಮೋದಿ ಅಣ್ಣ ರಾಘಣ್ಣನ ಈ ಬಾರಿ ಈ ಕ್ಷೇತ್ರದಿಂದ ಜನ ಆಶೀರ್ವಾದ ಮಾಡ್ತಾರೆ. ಇಲ್ಲಿ ಪ್ರಮುಖವಾಗಿ ನೋಡುವಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ತನ್ನ ಗ್ಯಾರಂಟಿಗಳ ಮುಖಾಂತರ ನಾವು ಗೆಲ್ತೀವಿ ಅಂತ ಅಂದ್ಕೊಂಡಿದ್ದಾರೆ. ಇಲ್ಲಿ ಶಿವಮೊಗ್ಗ ಕ್ಷೇತ್ರ ಅಂತ ಬಂದಂಥ ಸಂದರ್ಭದಲ್ಲಿ ಒಂದು ಕಾಂಗ್ರೆಸ್ ಗ್ಯಾರಂಟಿ ವರ್ಸಸ್ ಯಡಿಯೂರಪ್ಪನವರ ವರ್ಚಸ್ಸು, ಹಾಗೆ ಮೋದಿ ಗ್ಯಾರಂಟಿಯನ್ನು ಯಾವ ರೀತಿಯಾಗಿ ಜನರ ಹತ್ರ ರೀಚ್ ಮಾಡುವಂಥ ನಿಟ್ಟಿನಲ್ಲಿ ನಿಮ್ಮ ಪ್ರಯತ್ನ ಇದೆ, ಹೇಗೆ ಅದನ್ನು ಮತಬೇಟೆ ಮಾಡ್ತಾ ಇದ್ದೀರಾ ಅಂತ? ಚುನಾವಣಾ ಪೂರ್ವದಲ್ಲಿ ನನಗೂ ಕೂಡ ಸ್ವಲ್ಪ ಬಳಕಿತ್ತು ಈ ಗ್ಯಾರಂಟಿ ವಿಚಾರದಲ್ಲಿ. ಆದರೆ ಫೀಲ್ಡಿಗೆ ಇಳಿದಾದ ಮೇಲೆ ಸತ್ಯ ನಂಗೆ ಗೊತ್ತಾಯಿತು. ವಿಧಾನಸಭಾ ಚುನಾವಣೆಯ ಪೂರ್ವದಲ್ಲಿ ಅವ್ರು ಕೊಟ್ಟಂಥ ಆಶ್ವಾಸನೆಯ ಗ್ಯಾರಂಟಿ ಕಾರ್ಯಕ್ರಮಕ್ಕೂ ಚುನಾವಣೆ ನಂತರ ಅಧಿಕಾರದ ಮದದಿಂದ ಅವ್ರು ಕೊಟ್ಟಂಥ ಆ ಒಂದು ಇಂಪ್ಲಿಮೆಂಟೇಷನ್ ಆದಂಥ ಕಾರ್ಯಕ್ರಮಕ್ಕೂ ಸಾಕಷ್ಟು ವ್ಯತ್ಯಾಸಗಳಿದೆ ಅಂತೇಳಿ. ಏನು ಹೇಳಿದ್ರು ಅವತ್ತು? 10 kg ಅಕ್ಕಿಯನ್ನು ಕೊಡ್ತೀನಿ ಅಂತೇಳಿ. 1 kg ಅಕ್ಕಿಯನ್ನು ಕೂಡ ಕೊಡ್ತಾ ಇಲ್ಲ. ಇವತ್ತು ಕೂಡ ಮೋದಿಜಿಯವರೇ ಕೊಡ್ತಾ ಇರೋದು. ಎಲ್ಲ ನಿರುದ್ಯೋಗಿ ಯುವಕರಿಗೆ ನಿರುದ್ಯೋಗಿ ಭತ್ಯೆಯನ್ನು ಕೊಡ್ತೀನಿ ಅಂತೇಳಿ ಘೋಷಣೆ ಮಾಡಿದಂಥವ್ರು ಯಾರೊಬ್ರಿಗೂ ಇವತ್ತು ಕೊಡ್ತಾ ಇಲ್ಲ. ಕೇವಲ ಇಡೀ ರಾಜ್ಯದಲ್ಲಿ 1 ಲಕ್ಷ ಜನ ಮೊನ್ನೆ ಪದವೀಧರ ಡಿಗ್ರಿ ಪಾಸಾದಂಥ ಒಂದು ಯುವಕರನ್ನ ಆಯ್ಕೆ ಮಾಡ್ಕೊಂಡಿರೋದು ಬಿಟ್ಟರೆ, ಅಂದರೆ ಓಟ್ ತೆಗೆದುಕೊಳ್ಬೇಕಾದಾಗ ಎಲ್ಲ ತಾಯಿಂದರು ಫ್ರೀ ಬಸ್ ಅಂತ ಹೇಳಿದ್ರು. ಎಲ್ಲ ತಾಯಿಂದು 2,000 ಕೊಡ್ತೀನಿ ಅಂದರು. ಆದರೆ ಒಬ್ಬ ಬಡವ ಇವತ್ತು ಹೇಳ್ತಾ ಇದ್ದಾನೆ, ನೀವು ಸಬ್ ರಿಜಿಸ್ಟರ್ ಆಫೀಸಿಗೆ ಹೋದರೆ ಇವತ್ತು 100 ರೂಪಾಯಿ ಇದ್ದಂಥ ಚಾಪಕ್ಕಾಗದ ಇವತ್ತು 1000 ರೂಪಾಯಿ ಆಗಿದೆ ಅಂತ ಹೇಳ್ತಾನೆ. ಯಾರೋ ಒಬ್ಬ ದಿನ ಸಂಜೆ ಸ್ವಲ್ಪ ದುಶ್ಚಟಕ್ಕೆ ಬಲಿಯಾದ ತೆಗೆದು ಮದ್ಯ ತೆಗೆದುಕೊಳ್ಳುವಂಥ ಒಬ್ಬ ಜನ ಬಡವರು ಇವತ್ತು ಕುಡಿಯುವಂಥ ಒಂದು ಲೋಟಕ್ಕೂ ಕೂಡ ಸುಮಾರು 40-50 ರೂಪಾಯಿ ನಾನು ಟ್ಯಾಕ್ಸ್ ಅಬ್ಕಾರಿ ಶುಂಕವನ್ನು ದಿನಕ್ಕೆ ಸಿದ್ದರಾಮಯ್ಯನ ಕಟ್ತಾ ಇದ್ದೀನಿ ಅಂತ ಹೇಳ್ತಾರೆ. ಅಂದರೆ ತಿಂಗಳಿಗೆ 2-3 ಸಾವಿರ ನಾನೇ ಅಬ್ಕಾರಿ ಶುಂಕ ಕಟ್ತಾ ಇದ್ದೀನಿ ಅಂತ ಒಬ್ಬ ಮಧ್ಯಮ ವರ್ಗದ ಕುಟುಂಬದವನು ಹೇಳ್ತಾನೆ. ಅಂದರೆ ಈ ರೀತಿ ಬಡವರ ಜೋಬಿಗೆ ಹಾಕಿ ಕಿತ್ಕೊಂಡು ಈ ರೀತಿ ಬಡವರಿಗೆ ಮೋಸ ಮಾಡೋದು ಕಾರ್ಯ ಮಾಡಿದ್ದು ಒಂದು. ಎರಡನೇದು, ನಿನ್ನೆ ಮೊನ್ನೆ ಮ್ಯಾನಿಫೆಸ್ಟೋ ಬಿಡುಗಡೆ ಆಗಿದ್ದೆ. ಕಾಂಗ್ರೆಸ್ಸು ರಾಷ್ಟ್ರೀಯ ಒಂದು ಅವರ ಇದು ಬಿಡುಗಡೆ ಆಗಿದೆ. ದೇವರಿಗೆ ಬಲ್ಲ ಅದು, ಯಾಕೆಂದ್ರೆ ಅವ್ರು ಸ್ಪರ್ಧೆ ಮಾಡಿದೆ 200 ಚಿಲ್ಲರೆ ಕ್ಷೇತ್ರಕ್ಕೆ ಸ್ಪರ್ಧೆ ಮಾಡಿದ್ದಾರೆ. ಅದರಲ್ಲಿ ಎಷ್ಟು ಗೆಲ್ತಾರೆ ಅಂತೇಳಿ ಈಗಾಗಲೇ ನಿಮ್ಮಂಥ ಮಾಧ್ಯಮದ ಮುಖಾಂತರ ಈಗಾಗಲೇ ಜನರಿಗೆ ತೆರೆದಿಡುವಂಥ ಪ್ರಯತ್ನ ಮಾಡಿದ್ದೀರಿ. ಆದರೆ ಸುಳ್ಳು ಎಷ್ಟು ಸತಿ ಹೇಳ್ಬೋದು ಅಂತ ನಂದು. ಯಾಕೆಂದರೆ ಇವತ್ತು ಎಲ್ಲ ಮಹಿಳೆಯರಿಗೂ ಕೂಡ 1 ಲಕ್ಷ ರೂಪಾಯಿ ನಾವು ಕೊಡ್ತೀನಿ, ನಾಳೆ ನಮ್ಮ ರಾಹುಲ್ ಗಾಂಧಿ PM ಆದರೆ ಅಂತ ಹೇಳ್ತಾರೆ. ರಾಹುಲ್ ಗಾಂಧಿಯವರು ಪಾಪ ಅದು ಜನರಿಗೆ ಬಿಟ್ಟಂಥ ವಿಚಾರ, ಅವ್ರು ಗೆಲ್ತಾರೋ ಸೋಲ್ತಾರೋ ಸೆಕೆಂಡರಿ. ಆದರೆ ನ್ಯಾಯಗಳು ಬೇರೆ ಆದರೆ ಇವತ್ತು 1 ಲಕ್ಷ ಹೆಣ್ಮಕ್ಳಿಗೆ ಕೊಡಬೇಕು ಅಂದರೆ ಸುಮ್ಮನೆ ನಮ್ಮ ದೇಶದಲ್ಲಿ 68 ಕೋಟಿ ಜನಸಂಖ್ಯೆನ ಮಹಿಳೆಯರ ಜನಸಂಖ್ಯೆನ ಹೇಳ್ತಾ ಇರೋದು. ಪರ್ ವುಮೆನ್ 1 ಲ್ಯಾಕ್ ಕೊಡಬೇಕು ಕೂಡ 68 ಲಕ್ಷ ಕೋಟಿ ಆಗುತ್ತೆ. ನಮ್ಮ ದೇಶ ಬಜೆಟ್ 45 ಲಕ್ಷ ಕೋಟಿ. ಹೀಗಿದ್ದಾಗ ಇಷ್ಟೊಂದು ಸುಳ್ಳು ಹೇಳ್ಕೊತ ಹೋದರೆ ಹೇಗೆ ಜನ ನಂಬಲಿಕ್ಕೆ ಸಾಧ್ಯ? ಸೊ ಈ ರೀತಿ ಚುನಾವಣೆಯ ಆಕಾಡಕ್ಕೆ ಇಳಿದಾದ ಮೇಲೆ ಈಗಾಗಲೇ ಜನರಿಗೆ ಭ್ರಮನಿರಸನ ಆಗಿದೆ. ವಿಶೇಷವಾಗಿ ಇಂಥ ಸಂಕಷ್ಟ ಸಂದರ್ಭದಲ್ಲೂ ಕೂಡ, ನಮ್ಮ ಬರಗಾಲದ ಸಂದರ್ಭದಲ್ಲೂ ಕೂಡ 1 ರೂಪಾಯಿ ಪರಿಹಾರ ಕೊಡುವಂಥ ಕೆಲಸ ಆಗಲಿಲ್ಲ. ಒಬ್ಬಳು ಹೆಣ್ಮಗಳು ಹೇಳಿದ್ರು, ಸ್ವಾಮಿ ಈ ಸರ್ಕಾರ ಬಂದು 9 ತಿಂಗಳಾಯಿತು, ನಾನು ಕಷ್ಟಪಟ್ಟು ದಿನಕ್ಕೆ ಹಾಲು ಕರೆದು ಹೈನುಗಾರಿಕೆ ಮಾಡಿಕೊಂಡು ಡೈರಿ ಕೊಡೋಂಥ 1 ಲೀಟ್ರ್ ಹಾಲಿಗೆ ಆ ಪುಣ್ಯಾತ್ಮ ಯಡಿಯೂರಪ್ಪನವರು 5 ರೂಪಾಯಿನ ಪ್ರೋತ್ಸಾಹಧನ ಕೊಡುವಂಥ ಕಾರ್ಯಕ್ರಮವನ್ನು ಜಾರಿಗೆ ತಂದಿದ್ದರು. ಇವತ್ತು ಆ ದುಡ್ಡು 1 ರೂಪಾಯಿ ನನಗೆ ಬಂದಿಲ್ಲ. ಅಂದರೆ ಇಡೀ ರಾಜ್ಯದಲ್ಲಿ ಸುಮಾರು 27 ಲಕ್ಷ ಹೈನುಗಾರಿಕೆ ಮಾಡೋಂಥ ರೈತರಿಗೆ 680 ಕೋಟಿ ಕೊಡುವಂಥದ್ದು ಬಾಕಿ ಇದೆ. ಇದೊಂದು ಸಣ್ಣ ಉದಾಹರಣೆ ನಿಮ್ಗೆ ಹೇಳ್ತಾ ಇರೋದು. ಈ ರೀತಿ ಸರ್ಕಾರದಲ್ಲಿ ಇವತ್ತು ನಡೆ ನುಡಿಗೂ ಯಾವುದೂ ಕೂಡ ಪ್ರಾಕ್ಟಿಕಲ್ ಇಲ್ಲ. ವಿಶೇಷವಾಗಿ ಅವ್ರ ಪಕ್ಷದ ಶಾಸಕರೇ ಬೇಸತ್ತು ಹೋಗಿದ್ದಾರೆ.
ಹಾಗೆ ಚುನಾವಣೆ ನಂತರ 100ಕ್ಕೆ 100 ಮೋದಿಜಿಯವರು ಈ ದೇಶದ ಪ್ರಧಾನಮಂತ್ರಿಗಳಾಗದೆ ಯಾರು ಕೂಡ ನಿಲ್ಲಿಸಕ್ಕೆ ಯಾಕೆ ಸಾಧ್ಯ ಇಲ್ಲವೋ ಅದೇ ರೀತಿ ಕರ್ನಾಟಕದಲ್ಲಿ ಮತ್ತೊಮ್ಮೆ ಸಮ್ಮಿಶ್ರ ಸರ್ಕಾರ ಆಡಳಿತಕ್ಕೆ ಬರೋದು BJPಯ JDSನ ನೇತೃತ್ವದಲ್ಲಿ ಯಾರು ಕೂಡ ನಿಲ್ಲಿಸಲಿಕ್ಕೆ ಸಾಧ್ಯ ಇಲ್ಲ. ಸರ್, ಇಲ್ಲಿ ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ಅಂತ ಬಂದಂಥ ಸಂದರ್ಭದಲ್ಲಿ 2008ರವರೆಗೂ ಕೂಡ ಬಂಗಾರಪ್ಪನವರ ಭದ್ರಕೋಟೆ ಆಗಿತ್ತು. ತದನಂತರ ಯಡಿಯೂರಪ್ಪನವರ ಭದ್ರಕೋಟೆ ಆಗಿದೆ. ನೀವು ಕೂಡ ಅದರ ಫಸ್ಟ್ ಎಲೆಕ್ಷನ್ ಫೇಸ್ ಮಾಡುವಂಥ ಸಂದರ್ಭದಲ್ಲಿ ಬಂಗಾರಪ್ಪನವ್ರನ್ನ ಫೇಸ್ ಮಾಡಿದಂಥವ್ರು, ಆ ಸಂದರ್ಭದಲ್ಲಿ ಗೆದ್ದಿದ್ದಂಥದ್ದು 2009ರಲ್ಲಿ ಸತತವಾಗಿ ಗೆದ್ಕೊಂಡು ಬರ್ತಾ ಇದ್ದೀರಲ್ಲ, ಈ ಪ್ರೀತಿ, ವಿಶ್ವಾಸ, ನಂಬಿಕೆ, ಭರವಸೆ ಬರಲಿಕ್ಕೆ ಏನು ಕಾರಣ ಶಿವಮೊಗ್ಗ ಜನರಲ್ಲಿ? ಸರ್, ಮೊದಲನೇ ಒಂದು ಕ್ಲಾರಿಫಿಕೇಶನ್, ಇದು ಬಂಗಾರಪ್ಪನವರು ಯಡಿಯೂರಪ್ಪನವರು ಎರಡೂ ಕೂಡ ಅಲ್ಲ ಸರ್. ಸಮಾಜವಾದಿಯಿಂದ ಹಿಂದುತ್ವವಾದಾಗಿ ಇವತ್ತು ನಮ್ಮ ಕ್ಷೇತ್ರ ಬದಲಾವಣೆ ಆಗಿದೆ ಸರ್. ಇದು ಒಂದು ಮೇನ್ ಥಿಂಗ್. ಎರಡನೇದು ಪೂಜ್ಯ ಯಡಿಯೂರಪ್ಪನವರ ನೇತೃತ್ವದಲ್ಲಿ ರೈತರ ಪರವಾಗಿ ಅವರ ನಿಲುವು, ಅವರ ಹೋರಾಟಗಳು, ಇದೆಲ್ಲದೂ ಕೂಡ ನಮ್ಮ ಸಂಘಟನೆ ಶಕ್ತಿ ತುಂಬಂಥ ಒಂದು ಕಾರ್ಯ ಇವತ್ತಾಗಿದೆ. ಮತ್ತು ಆ್ಯಸ್ ಎ ಕ್ಯಾಂಡಿಡೇಟ್ ನಾನು ಒಬ್ಬ MP ಆಗಿ ಕಳೆದ 10 ವರ್ಷಗಳಲ್ಲಿ ನಮ್ಮ ಜನರ ಜೊತೆಗೆ ಇರುವಂಥ ಒಂದು ಮತದಾರರ ಜೊತೆ ಇಟ್ಕೊಂಡಿರುವಂಥ ಒಂದು ಸಂಪರ್ಕ, ಇದೆಲ್ಲದೂ ಕೂಡ ಆಶೀರ್ವಾದವಾಗಿ ಇವತ್ತು ಪರಿವರ್ತನೆ ಆಗ್ತಾ ಇದೆ. ಹಾಗೆ 100ಕ್ಕೆ 100 ಒಂದು ಅಹಂಕಾರದಿಂದ ಹೇಳ್ತಾ ಇಲ್ಲ, ಆತ್ಮವಿಶ್ವಾಸದಿಂದ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ನಮ್ಮ ಶಿವಮೊಗ್ಗ ಕ್ಷೇತ್ರದ ಮತದಾರ ಬಂಧುಗಳು ಅತ್ಯಂತ ಪ್ರಜ್ಞಾವಂತರಿದ್ದಾರೆ. ವಿಧಾನಸಭೆಯಲ್ಲಿ ಏನು ಮಾಡಬೇಕು, ಲೋಕಸಭೆಯಲ್ಲಿ ಏನು ಮಾಡಬೇಕು, ಪಂಚಾಯತಿಲಿ ಏನು ಮಾಡಬೇಕು, ತುಂಬ ಪ್ರಜ್ಞಾವಂತರಿದ್ದಾರೆ. ಅವರ ಆಶೀರ್ವಾದದಿಂದ ಹಳೆಯ ಎಲ್ಲ ದಾಖಲೆಯನ್ನು ಕೂಡ ಮೀರೋ ರೀತಿಯಲ್ಲಿ ಅವರ ಹೃದಯ ವೈಶಾಲ್ಯತೆಗೆ ತಕ್ಕಂತೆ ದೊಡ್ಡ ಆಶೀರ್ವಾದವನ್ನು ಮೋದಿಜಿಯವರಿಗೆ, ಕಮಲದವರಿಗೆ ಈ ಬಾರಿ ಶಿವಮೊಗ್ಗ ಆಶೀರ್ವಾದನ ಮಾಡ್ತಾರೆ. ಓಕೆ, ಈ ಬಿಸಿಲಿನ ನಡುವೆ ಜನರನ್ನ ಫೇಸ್ ಮಾಡ್ತಾ ಇದ್ದೀರಾ, ಇದೇನು ನಿಮ್ಗೆ ಹೊಸದಲ್ಲ. ಬಟ್ ಜನರಿಗೂ ಕೂಡ ಸುಸ್ತಾಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಎಲ್ಲೆಲ್ಲಿ ನೆರಳಿರುತ್ತೆ, ಎಲ್ಲೆಲ್ಲಿ ಮನೆಗಳು ಬರುತ್ತೆ, ದೊಡ್ಡ ದೊಡ್ಡ ಮನೆಗಳು, ಅಂಥ ಕಡೆ ಸೇರಿಸ್ಬಿಟ್ಟು ಪ್ರಚಾರವನ್ನು ಮಾಡ್ತಾ ಇದ್ದೀರಾ, ಮತಬೇಟೆಯನ್ನು ಮಾಡ್ತಾ ಇದ್ದೀರಾ. ಅಂದರೆ ಈ ಉದ್ದೇಶನ ನೋಡ್ತಾ ಇದ್ದರೆ ನಾವು ಸಾಕಷ್ಟು ಕಡೆ ರೋಡ್ ಶೋ ಮಾಡಬೇಕಾದ್ರೆ ದೊಡ್ಡ ದೊಡ್ಡ ಸಂಖ್ಯೆಯಲ್ಲಿ ಜನರನ್ನು ಸೇರಿಸ್ತಾರೆ, ಅವರು ಕೂಡ ಸುಸ್ತಾಗಿ ಹೋಗ್ಬಿಡ್ತಾರೆ, ತುಂಬ ವೆಯ್ಟ್ ಮಾಡ್ತಾರೆ. ನೀವು ಕರೆಕ್ಟ್ ಟೈಮಿಗೆ ಹೋಗ್ತಾ ಇದ್ದೀರಾ, ಕರೆಕ್ಟ್ ಟೈಮಲ್ಲಿ ಜನರನ್ನು ಕೂಡ ರೀಚ್ ಆಗ್ತಾ ಇದ್ದೀರಾ, ಹೇಗೆ ಅಂತ ಇದನ್ನು ಯಾವ ರೀತಿಯಾಗಿ ಟೈಮ್ ಸೆಟ್ ಮಾಡ್ಕೊಳ್ತೀರಾ? ಲಾಸ್ಟ್ 1 ಮಂತಿಂದ ಈ ಥರ ದೊಡ್ಡ ದೊಡ್ಡ ಸಭೆಗಳನ್ನು ನಾವು ಮಾಡಿದ್ವಿ. ಉದಾಹರಣೆ ಸಂಜೆ ಮೇಲೆ ಜನ ಒಳ್ಳೆ ರೀತಿಯಿಂದ ಕ್ರೌಡ್ ಸೇರ್ತಾರೆ. ಸೊ ಆ ಸಂದರ್ಭದಲ್ಲಿ ದೊಡ್ಡ ದೊಡ್ಡ ಕಾರ್ಯಕ್ರಮಗಳು ಮಾಡುವಂಥ ಪ್ರಯತ್ನ ಕೂಡ ಆಗಿದೆ. ಅಂದರೆ ಇವತ್ತು ನಾನು ಶಿವಮೊಗ್ಗ ನಗರಕ್ಕೆ ಕಾರ್ನರ್ ಮೀಟಿಂಗ್ ಅಂತ ಕಾನ್ಸೆಪ್ಟ್ ಇಟ್ಕೊಂಡು ಇವತ್ತು ಬೆಳಗ್ಗೆ ಮತ್ತು ಸಂಜೆ ಸುಮಾರು ಒಂದು 10ರಿಂದ 15 ಕೇಂದ್ರಗಳಿಗೆ ಭೇಟಿ ಕೊಡುವಂಥ ಪ್ರಯತ್ನ ಮಾಡ್ತಾಯಿದ್ದೀನಿ. ಒಂದು ಆ ವೇದಿಕೆ ಮೇಲೆ ನಿಂತ್ಕೊಂಡು ಭಾಷಣ ಮಾಡಲಿಕ್ಕೂ ಈ ಕಾರ್ನರ್ ಮೀಟಿಂಗಲ್ಲಿ ತುಂಬ ಹತ್ತಿರದಿಂದ ಅವ್ರ ಜೊತೆಗೆ ಅವರ ಕಷ್ಟ ಸುಖಗಳನ್ನು ಚರ್ಚೆ ಮಾಡ್ಕೊಂಡು ಮಾತಾಡಲಿಕ್ಕೂ ಸಾಕಷ್ಟು ವ್ಯತ್ಯಾಸ ಆಗುತ್ತೆ. ಒಂದು ತೃಪ್ತಿ ಇದೆ ನನಗೆ ಇವತ್ತಿನ ಒಂದು ಕ್ಯಾಂಪೇನು. ಓಕೆ ಸರ್, ಇನ್ನಷ್ಟು ಮಾತನಾಡಿಸ್ತಾ ಹೋಗ್ತೀನಿ. ಬಿಕಾಸ್ ಅಭಿವೃದ್ಧಿ ವಿಚಾರದ ಬಗ್ಗೆ ಮಾತಾಡಬೇಕು, ಇನ್ನು ಕ್ಯಾಂಡಿಡೇಟ್ಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡಬೇಕು. ಈಗ ನಿಮ್ಮ ಪ್ರಚಾರದ ಅಂದರೆ ದಿನಚರಿ ಮುಂದುವರಿತಾ ಇದೆ, ಅದನ್ನು ನೆಕ್ಸ್ಟ್ ಮಾತನಾಡಿಸ್ತಾ ಹೋಗ್ತೀನಿ. BY ರಾಘವೇಂದ್ರ ಅವರು ತಮ್ಮ ಪ್ರಚಾರದ ಭರಾಟೆಯಲ್ಲಿ ಸಾಕಷ್ಟು ಕಡೆ ಓಡಾಡ್ತಿದ್ದಾರೆ, ನೀವು ಕೂಡ ಗಮನಿಸ್ತಾ ಇದ್ದೀರಾ. ತುಂಬ ಕಡೆ ಓಡಾಡ್ತಾ ಮತದಾರನ ಸೆಳೆಯುವಂಥ ಕೆಲಸ, ಮತಬೇಟೆಯನ್ನು ಮುಂದುವರಿಸಿದ್ದಾರೆ. ಈ ಸಂದರ್ಭದಲ್ಲಿ ಪಾರ್ಟಿಯ ಕಾರ್ಯಕರ್ತರನ್ನು ಕೂಡ ಮಾತನಾಡಿಸ್ತಾ ಇರುವಂಥದ್ದು, ಈ ಬ್ಯುಸಿ ಸ್ಕೆಡ್ಯೂಲ್ನ ನಡುವೆ ಯಾವ ರೀತಿಯಾಗಿರಬೇಕು ಕಾರ್ಯತಂತ್ರ ಅನ್ನುವಂಥದ್ರ ಬಗ್ಗೆಯೂ ಕೂಡ ಪ್ಲಾನನ್ನು ಮಾಡಲಾಗ್ತಾ ಇದೆ. ಇಲ್ಲೊಂದು ಕಡೆ ಸಭೆಯನ್ನು ಸೇರಿದ್ದಾರೆ. ಶಿವಮೊಗ್ಗ ನಗರದ ಪ್ರಮುಖ ಕಾರ್ಯಕರ್ತರೆಲ್ಲರೂ ಕೂಡ ಒಂದೆಡೆ ಸೇರಿದ್ದಾರೆ. ಅವರವರ ಬಡಾವಣೆಗಳಲ್ಲಿ ಯಾವ ರೀತಿಯಾಗಿ ಮತದಾರರನ್ನ ಸೆಳಿಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಡೀತಾ ಇರುವಂಥ ಒಂದು ಕಾರ್ಯತಂತ್ರ ಇದು. BY ರಾಘವೇಂದ್ರ ಅವರು ಪ್ರಚಾರದ ಭರಾಟೆಯ ನಡುವೆ ಕೂಡ ಶಿವಮೊಗ್ಗ ಜಿಲ್ಲೆಯ ಪಾರ್ಟಿ ಆಫೀಸ್ಗೆ ಬಂದಿರುವಂಥದ್ದು. ಇಲ್ಲೂ ಕೂಡ ಸಾಕಷ್ಟು ಜನ ಕಾರ್ಯಕರ್ತರಿದ್ದಾರೆ, ಅವರ ಸಮಸ್ಯೆಗಳನ್ನು ಆಲಿಸ್ತಾ, ಹಾಗೆ ಯಾವ ರೀತಿಯಾಗಿ ಎಲ್ಲೆಲ್ಲಿ ಓಡಾಡಬೇಕು, ರೂಟ್ ಮ್ಯಾಪ್ ಅನ್ನುವಂಥದ್ರ ಬಗ್ಗೆನೂ ಕೂಡ ಪ್ಲ್ಯಾನ್ ಹಾಕೋದ್ರ ಬಗ್ಗೆ ಇಲ್ಲಿ ಒಳಗಡೆ ಬಂದು ಸಾಕಷ್ಟು ಜನ ಹಿರಿಯ ನಾಯಕರೆಲ್ಲರೂ ಕೂಡ ಇದ್ದಾರೆ. ಇಲ್ಲಿ DS ಅರುಣ್ ಅವರಾಗಿರ್ಬೋದು, ಭಾರತಿ ಶೆಟ್ಟಿ ಅವರಾಗಿರ್ಬೋದು, ಭಾನುಪ್ರಕಾಶ್ ಅವರಾಗಿರ್ಬೋದು, ಚನ್ನಬಸಪ್ಪ ಅವರು ಎಲ್ಲರೂ ಕೂಡ ಒಳಗಡೆ ಇದ್ದಾರೆ. ಅವ್ರ ಜೊತೆ ಕೂತ್ಕೊಂಡು ಸಂಜೆ ಎಲ್ಲೆಲ್ಲಿ ಕಾರ್ಯಕ್ರಮ ಇರುತ್ತೆ, ಎಲ್ಲಿ ಜನರನ್ನ ಹೋಗಿ ಮಾತಾಡಿಸ್ಬೇಕು, ಮತಬೇಟೆಯನ್ನು ಮಾಡಬೇಕು ಅನ್ನುವಂಥದ್ರ ಬಗ್ಗೆ ಒಂದು ಸ್ಕೆಚ್ ನಡೀತಾ ಇದೆ. ಬನ್ನಿ ನೋಡೋಣ. ಜೊತೆ MLC ಭಾರತಿ ಶೆಟ್ಟಿ ಅವರು ಕೂಡ ಇದ್ದಾರೆ, ಅವರು ಕೂಡ ಮಾತನಾಡಿಸ್ಲಿ. ಮೇಡಮ್, ಹೇಗಿದೆ ಶಿವಮೊಗ್ಗ, ಯಾವ ರೀತಿಯಾಗಿ ರೆಸ್ಪಾನ್ಸ್? ಈ ಉರಿ ಬಿಸಿಲಲ್ಲೂ ಕೂಡ ಕಾರ್ಯಕರ್ತರ ಉತ್ಸಾಹ ಬಹಳ ಚೆನ್ನಾಗಿದೆ. ಪ್ರತಿಯೊಬ್ಬ ಕಾರ್ಯಕರ್ತರು ಬೂತ್ ಮಟ್ಟಕ್ಕೆ ರೀಚ್ ಆಗ್ತಾ ಇದ್ದಾರೆ. ಮತದಾರರ ಸ್ಪಂದನೆ ಹಿಂದಿನಿಂದಲೂ ಕೂಡ ಚೆನ್ನಾಗಿತ್ತು. ಈ ಸಲ ಕಳೆದ ಬಾರಿಗಿಂತ ಹೆಚ್ಚು, ಯಾಕೆಂದ್ರೆ ರಾಘಣ್ಣ ಬಹಳ ದೊಡ್ಡ ಪ್ರಮಾಣದಲ್ಲಿ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ. ಈ ಕ್ಷೇತ್ರದ ಅಭಿವೃದ್ಧಿಯನ್ನ
ಬಹಳ ದೊಡ್ಡ ಪ್ರಮಾಣದಲ್ಲಿ ಮಾಡಿದ ಪರಿಣಾಮ. ನೀವು ಶಿವಮೊಗ್ಗದಲ್ಲಿ ಓಡಾಡಿದಿರಾ, ಸ್ಪೆಷಲಿ ಗ್ಯಾರಂಟಿ ವಿಚಾರ ಮಹಿಳೆಯರನ್ನ ಅಟ್ರಾಕ್ಟ್ ಮಾಡುತ್ತೆ ಅಂತ ಹೇಳಲಾಗ್ತದೆ. ಒಬ್ಬರು ಮಹಿಳೆಯಾಗಿ ಅದು ಡ್ಯಾಮೇಜ್ ಮಾಡ್ಬೋದು ಅನ್ಸುತ್ತಾ ಬಿಜೆಪಿ ವೋಟ್ ಬ್ಯಾಂಕ್ನ? ಈಗ ಗ್ಯಾರಂಟಿ ಕೊಟ್ಟಿದ್ದು ನಾವು ಟೀಕೆ ಮಾಡಲಿಕ್ಕೆ ಹೋಗ್ತಾ ಇಲ್ಲ ಗ್ಯಾರಂಟಿಯ ಬಗ್ಗೆ. ಬಟ್ ಜನರಿಗೆ ರಾಗಣ್ಣ ಕಣ್ಮುಂದೆ ಇರುವುದರಿಂದ ಅವರು ಕೊಟ್ಟಂಥ ಯೋಜನೆ ಅನೇಕರು ಕೂಡ ನರೇಂದ್ರ ಮೋದಿ ಯೋಜನೆಯ ಬೆನಿಫಿಷಿಯರ್ಸ್ ಇದ್ದಾರೆ, ಬಹಳ ದೊಡ್ಡ ಪ್ರಮಾಣದಲ್ಲಿದ್ದಾರೆ. ಮತ್ತು ಎಲ್ಲರಿಗೂ ಗೊತ್ತುಂಟು ಇವತ್ತು ಪ್ರತಿಯೊಬ್ಬರು 5-5 kg ಅಕ್ಕಿ ನರೇಂದ್ರ ಮೋದಿ ಅವರು ಕೊಡ್ತಾ ಇರೋದು ಅಂತ. ಪ್ರತಿಯೊಬ್ಬರಿಗೆ ಕಾಂಗ್ರೆಸ್ ಎಷ್ಟು ಸುಳ್ಳು ಹೇಳಿದ್ರು ಕೂಡ ಇವತ್ತು ಧಾನ್ಯ ಏನಾದರೂ ಸಿಕ್ಕಿದ್ರೆ ಅದು ನರೇಂದ್ರ ಮೋದಿಯಿಂದ ಅಂತ ಗೊತ್ತಿದೆ. ಆದ್ದರಿಂದ ಪ್ರತಿಯೊಬ್ಬ ಮಹಿಳೆಯರು ಕೂಡ 2,000 ರೂಪಾಯಿ ಕೊಟ್ಟರು ಕೂಡ ಅನೇಕರು ನನ್ನ ಹತ್ರ ಹೇಳಿದ್ರು, ನನ್ನ ಗಂಡನ ಜೇಬಿನಿಂದ ತೆಗೆದು ನಮಗೆ ಕೊಡ್ತಾ ಇದ್ದಾರೆ ಸಿದ್ದರಾಮಯ್ಯ ಅಂತ. ಆದ್ದರಿಂದ ಖಂಡಿತ ಅದು ಬಹಳ ದೊಡ್ಡ ಪರಿಣಾಮ ಬೀಳಲ್ಲ. ನಮಗೆ ಮೋದಿ ಗ್ಯಾರಂಟಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಮತ್ತೊಮ್ಮೆ ಭಾರತ್ ಮಾತಾ ಕಿ ಜಿಂದಾಬಾದ್ ಜಿಂದಾಬಾದ್ ಬಿಜೆಪಿ ಜಿಂದಾಬಾದ್. ಮತ್ತೊಮ್ಮೆ ಒಂದ್ ಕಡೆ ಪ್ರಚಾರದ ಬರುತ್ತೆ, ಅದ್ರ ಮಧ್ಯೆ ಪಾರ್ಟಿ ಆಫೀಸ್ಗೂ ಕೂಡ ಭೇಟಿ ಕೊಡ್ತಾ ಇದ್ದೀರಾ, ಸಮಸ್ಯೆಗಳನ್ನ ಆಲಿಸ್ತಾ ಇದ್ರೆ ಏನ್ ಅನ್ಸುತ್ತೆ ಸರ್? ನಮ್ಮ ಕ್ಷೇತ್ರದಲ್ಲಿ ಅಥವಾ ಕಾಂಗ್ರೆಸ್ ಪಕ್ಷಕ್ಕೆ ತನ್ನ ಕಾರ್ಯಕರ್ತರ ಪರಿಶ್ರಮ ಏನಂತ ಅವ್ರು ಯಾರಿಗೂ ಕೂಡ ಗೊತ್ತಿಲ್ಲ. ಕೇಡರ್ ಪೇಸ್ ಪಾರ್ಟಿ ನಿಜವಾದ ಪಾರ್ಟಿ ನಮ್ಮ ಭಾರತೀಯ ಜನತಾ ಪಕ್ಷ. ಕಾರ್ಯಕರ್ತರು ಕೂಡ ಗೌರವ ಸಿಗ್ತಿರುವಂತ ನಮ್ಮ ಪಕ್ಷದಲ್ಲಿ ಇವತ್ತು ಅನೇಕ ನಾಯಕರು ಇದಕ್ಕೆ 50-100 ಜನ ಈ ತರ ಪಕ್ಷಕ್ಕೆ ಸೇರ್ಪಡೆ ಆಗ್ತಾ ಇದ್ದಾರೆ. ಕಾಂಗ್ರೆಸ್ ಪಕ್ಷದ ಬಗ್ಗೆ ಗಮನಿಸನ ಆಗಿದ್ದಾರೆ. ಸೊ ಇದೊಂದು ಒಳ್ಳೆಯ ರೀತಿಯಾದ ವಾತಾವರಣ. ನಿನ್ನೆ ಶಿಕಾರಿಪುರದಲ್ಲಿ ಕಾಂಗ್ರೆಸ್ಸಿನ ಅಧ್ಯಕ್ಷರು ಸುಮಾರು 25 ವರ್ಷ ಕಾಂಗ್ರೆಸ್ ಕಟ್ಟಿದಂತ ಹುಲ್ಮಾರ್ ಮಹೇಶ್, ಅದೇ ಶಿಕಾರಿಪುರ ತಾಲೂಕಿನ ಶಿರಾಳಕೊಪ್ಪ ಬ್ಲಾಕ್ನ ಗಂಗಾಧರ್ ಅಂತ ಅವರು ಕೂಡ 30-40 ವರ್ಷ ಪಕ್ಷ ಕಟ್ಟಿದಂತರು ನಿನ್ನೆ ಪಕ್ಷ ಸೇರ್ಕೊಂಡು ಸುಮಾರು 1000 ಜನರ ನೇತೃತ್ವ. ಅಕ್ರೆ ಮಲ್ಲಿಕಾರ್ಜುನ್ ಅಂತೇಳಿ ವೀರಶೈವ ಸಮಾಜದ ಮುಖಂಡ ಸಾಗರದಲ್ಲಿ ತಾಲೂಕಿಗೆ ಅಧ್ಯಕ್ಷ ಆದಂಥವ್ರು ನಿನ್ನೆ ಪಾರ್ಟಿ ಸೇರ್ತಾರೆ. ಅದೇ ರೀತಿ ಉಮೇಶ್ ಅಂತೇಳಿ ನಮ್ಮ ಒಕ್ಕಲಿಗ ಸಮಾಜದ ಮುಖಂಡ ನಮ್ಮ ಹೊಸನಗರದಲ್ಲಿ 4 ಬಾರಿ ಪಟ್ಟಣ ಪಂಚಾಯತ್ ಅಧ್ಯಕ್ಷರು ಸದಸ್ಯರಾಗಿ ಕೆಲಸ ಮಾಡಿದಂಥವ್ರು ಅವ್ರು ಮೊನ್ನೆ 100 ಜನರ ನೇತೃತ್ವ ಪಾರ್ಟಿನ ಸೇರಿದ್ರು. ನಮ್ಮ ಕುರುಬ ಸಮಾಜದ ಹುಲ್ಮಾರ್ ಮಹೇಶ್ ಅಂತೇಳಿ ಅವ್ರು ನಿನ್ನೆ ಪಾರ್ಟಿ ಸೇರಿದ್ರೆ. ಯಾಕೆಂದ್ರೆ ಇವತ್ತು ಯಾವುದೇ ಸಮಾಜದ ಬಂಧುಗಳು ಚರ್ಚೆ ಮಾಡ್ತಾ ಇರೋದು ನಮ್ಮ ಸಮಾಜವನ್ನ ನಮ್ಮನ್ನು ಉಪಯೋಗಿಸ್ಕೊಂಡು ತುಂಬಾ ಎತ್ತರ ಸ್ಥಾನಮಾನಗಳಿಗೆ ಹೋದರು. ಅದು ಹೋದಾದ್ಮೇಲೆ ಹತ್ತಂತ ಏಣಿಯನ್ನ ಒದೆಯುವಂತ ಕೆಲಸವನ್ನ ಮಾಡಿದ್ದಾರೆ ಇವರು. ಹಾಗಾಗಿ ಈ ಕಾಂಗ್ರೆಸ್ ಬುದ್ಧಿ ಕಲಿಸಬೇಕು. ದೇಶದಲ್ಲಿ ಇರುವಂತ ಕಾಂಗ್ರೆಸ್ ಕರ್ನಾಟಕದಲ್ಲಿ ನಮಗೆ ಯಾಕೆ ಬೇಕು ಅಂತ ಹೇಳಿ 1000 ಜನ ಕಾರ್ಯಕರ್ತರು ಪಡೆ ಬಿಜೆಪಿಯನ್ನು ಸೇರ್ತಾ ಇದ್ದಾರೆ. ಸ್ಪೆಷಲಿ ಸರ್ ಶಿವಮೊಗ್ಗ ಲೋಕಸಭೆ ಅಂತ ಬಂದಾಗ ಕೆಲವು ಕ್ಷೇತ್ರಗಳಲ್ಲಿ ಮಾತ್ರ ನಾವು ಪ್ರೋ ಇನ್ಕಂಬೆನ್ಸಿ ಅನ್ನುವಂಥದ್ದನ್ನ ನೋಡ್ತಾ ಇರೋದು. ಬಿಕಾಸ್ ನಾನು ಒಂದು ಲೆಕ್ಕ ಹಾಕೊಂಡು ಬರ್ತಾ ಇದ್ದೆ 2009 ಇಂದ ಅಲ್ಲಿನ ಮತಗಳಿಕೆ ಬಿಜೆಪಿ ಇದೆಯಲ್ಲ 4 ಲಕ್ಷ, ನಂತರ 5 ಲಕ್ಷ, 6 ಲಕ್ಷ, ಕಳೆದ ಬಾರಿ 7,63,000 ಓಟ್ವರ್ಗು ಕೂಡ ರೀಚ್ ಆಗಿದ್ದು. ಈ ರೀಸನ್ ಅಂದ್ರೆ ಜನರು ನಿಮ್ಮ ಹತ್ರ ಸೆಳೀತಾ ಇರುವಂಥದ್ದು, ನಿಮ್ಗೆ ಓಟನ್ನ ಹಾಕ್ತಾ ಇರುವಂಥದ್ದು, ಬಿಜೆಪಿ ಪರವಾಗಿ ಅಲೆ ಇಡ್ತಾ ಇರುವಂಥದ್ದು ಕೇಳ್ತಾರೆ. ಇದು ವಿಶೇಷವಾಗಿ ನಮ್ಮ ಶಿವಮೊಗ್ಗ ಕ್ಷೇತ್ರದಲ್ಲಿ ಟೀಮ್ ವರ್ಕ್. ನಮ್ಮ ಸರ್ಕಾರದ ಯಾವುದೇ ಕೆಲಸ ಇರಲಿ, ಸಂಘಟನೆ ಕೆಲಸ ಇರಲಿ, ಇವತ್ತೇನು ಈ ಪುಣ್ಯದ ಜಾಗದಲ್ಲಿ ನಾವು ನಿಂತ್ಕೊಂಡಿದ್ದೀವಿ. ಗೌರವಿತ ಲಾಲ್ ಕೃಷ್ಣ ಅದ್ವಾನಿಜಿಯವರು ಶಂಕುಸ್ಥಾಪನೆ ಮಾಡಿದಂತ ದೀನ್ ದಯಾಳ್ ಭವನ ಸರ್, ಏನೇ ಅದು ಕೂಡ ಇಲ್ಲಿ ಚರ್ಚೆ ಆಗುತ್ತೆ. ಟೀಮ್ ವರ್ಕ್ ತೀರ್ಮಾನ ಆಗುತ್ತೆ. ನಮ್ಮ ಜಿಲ್ಲೆಯ ಎಲ್ಲ ಶಾಸಕರು, ಮಾಜಿ ಶಾಸಕರು, ಸಂಘಟನೆಯ ಅಧ್ಯಕ್ಷರು ಕೂತ್ಕೊಂಡು ನಾವು ತೀರ್ಮಾನ ತೆಗೆದುಕೊಳ್ತೀವಿ, ಅದನ್ನು ಇಂಪ್ಲಿಮೆಂಟೇಷನ್ ಮಾಡ್ತೀವಿ. ಇದರ ಪ್ರತಿಫಲ ಇವತ್ತು ನಿಮ್ಮ ರಾಘಣ್ಣಗೆ ಬಿಜೆಪಿ ಅಭ್ಯರ್ಥಿಗೆ ಆಂಟಿ ಇನ್ಕಂಬೆನ್ಸಿ ಇಲ್ಲ ಸರ್. ಇದು ಪ್ರತಿ ವರ್ಷ ಗೌರವ ಹೆಚ್ಚಿಗೆ ಆಗ್ತದೆ. ಪ್ರೋ ಇನ್ಕಂಬೆನ್ಸಿ ಇದೆ. ಇದು ದಿಸ್ ಇಸ್ ದ ಪಾಸಿಟಿವ್ ಫಾರ್ ಅವರ್ ಪಾರ್ಟಿ ಸರ್. ಓಕೆ, ಥ್ಯಾಂಕ್ ಯು ಸರ್. ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ. ಯಾವ ರೀತಿಯಾಗಿ ಇದೆ ಪ್ರಚಾರದ ಭರಾಟ, ಇನ್ನೂ ಸಾಕಷ್ಟು ಕಡೆ ಓಡಾಡ್ಲಿದ್ದಾರೆ ರಾಘವೇಂದ್ರ ಅವರು, ಅದ್ರ ಬಗ್ಗೆನೂ ಕೂಡ ನೋಡ್ತಾ ಹೋಗೋಣ. ರಾಘವೇಂದ್ರ ಅವರು ಬೆಳಗ್ಗೆಯಿಂದಲೂ ಕೂಡ ನಿರಂತರವಾಗಿ ಪ್ರಚಾರವನ್ನ ಮಾಡ್ತಾ ಮಧ್ಯಾಹ್ನ ಈಗ 3 ಗಂಟೆ ಸಮಯ, 3 ಗಂಟೆಗೆ ಬಂದು ಊಟವನ್ನ ಮಾಡ್ತಾ ಇದ್ದಾರೆ. ಇದೇ ಸ್ವಲ್ಪ ಸಿಕ್ಕಂತ ರೆಸ್ಟ್ ಅಂತ ಕಾಣಿಸುತ್ತೆ. ಮಾತನಾಡಿಸ್ತೀನಿ ಸರ್, ಈಗ ಬಂದಿದ್ದೀರಾ, ಬೆಳಗ್ಗೆ 7 ಗಂಟೆಗೆ ಮನೆ ಬಿಟ್ಟಿದ್ದಂಥದ್ದು, 3 ಗಂಟೆವರೆಗೂ ಕೂಡ ನಿರಂತರವಾಗಿ ಪ್ರಚಾರದಲ್ಲಿ ಭಾಗಿಯಾಗಿದ್ರಿ. ಊಟ ಹೇಗೆ ಪ್ರಿಫರ್ ಮಾಡ್ತೀರಾ ನೀವು ಅಂತ, ಅಂದರೆ ಮನೆ ಊಟನೇನ ಎಲ್ಲಾದರೂ ಶಿವಮೊಗ್ಗದಲ್ಲಿ ಇದ್ದಂಥ ಸಂದರ್ಭದಲ್ಲಿ, ಪ್ರಚಾರದ ಭರಾಟೆಯ ಸಂದರ್ಭದಲ್ಲಿ ಹೇಗಿರುತ್ತೆ ಅದು? ನಮ್ಮ ಶೆಡ್ಯೂಲ್ ಇವತ್ತು ಶಿವಮೊಗ್ಗ ಸಿಟಿಲೇ ಇರೋದ್ರಿಂದ ನಾನು ಊಟ ಟೈಮ್ ನನ್ನ ಮನೆಗೆ ಬಂದಿದ್ದೀನಿ. ಹೊರಗಡೆ ಇದ್ದರೆ ಸ್ವಲ್ಪ ವ್ಯತ್ಯಾಸಗಳು ಆಗೋದು ಸಹಜ. ಅಲ್ಲಿ ನಮ್ಮ ಕಾರ್ಯಕರ್ತರು ಮನೆಯಲ್ಲಿ ಅಥವಾ ಕಾರಲ್ಲಿ ಹೋಗ್ತಾನೆ ಸಮಥಿಂಗ್ ತಗೊಂಡಂಥದ್ದು ಎಲ್ಲ ಸ್ವಲ್ಪ ಪ್ಲಾನ್ಡ್ ಆಗಿರುತ್ತೆ. ಹಾಗಾಗಿ ಅದೇನು ಆ ಥರ ಸಮಸ್ಯೆ ಏನಿಲ್ಲ. ಮತ್ತು ಮಧ್ಯಾಹ್ನ ಸಹಜವಾಗಿ
ಮತದಾರರಿಗೂ ಕೂಡ ರೆಸ್ಟ್ ಬೇಕಾಗುತ್ತೆ. ಆ ಟೈಮಲ್ಲಿ ನಾವು ಹೋಗೋರಿಗೆ ಕಿರಿಕಿರಿ ತೊಂದರೆ ಮಾಡಲಿಕ್ಕೂ ಆಗಲ್ಲ ಪಾಪ. ಸೊ ಆ ಸಂದರ್ಭದಲ್ಲಿ ನಾವು ಊಟ ಮುಗಿಸ್ಕೊಂಡು ಬೇರೆ ಬೇರೆ ನಮ್ಮ ಪಕ್ಷದ ಮುಂದಿನ ಆನ್ಗೋಯಿಂಗ್ ಪ್ರೋಗ್ರಾಮ್ಗಳ ಬಗ್ಗೆ ಮೀಟಿಂಗ್ ಮಾಡೋದು, ಇಂಡೋರ್ ಮೀಟಿಂಗ್ ಮಾಡೋದು, ಈ ತರ ಆದ್ಯತೆ ಕೊಡ್ತೀವಿ ನಾವು. ಹಾಗಾಗಿ ಮನೆಯವ್ರು ನೆನಪಿಸ್ತಾ ಇರ್ತಾರ ಯಾವಾಗ್ಲೂ ಊಟ ತಿಂಡಿ ಸರಿಯಾಗಿ ಮಾಡಿ ಹೊರಗಡೆ ಇದ್ದಂತ ಟೈಮ್ ನಲ್ಲಿ? ಇಲ್ಲ ಪಾಪ ನೆನ್ಸಕ್ಕೆ ಈಗ ಅವರು ಕೂಡ ಕ್ಯಾಂಪೇನ್ ಇಳಿದ್ಬಿಟ್ಟಿದ್ದಾರೆ. ಈಗ ನಾನು ಫಸ್ಟ್ ಶಿಕಾರಿಪುರ ಕ್ಷೇತ್ರದ ಮತದಾರರು ನನ್ನನ್ನ MLA ಶಾಸಕನಾಗ ಆಶೀರ್ವಾದನ ಮಾಡಿದ್ದಾರೆ. ಸೊ ಅಲ್ಲಿ ಅವ್ರು ಕ್ಯಾಂಪೇನ್ ಮಾಡ್ತಾ ಇದ್ದಾರೆ. ನಮ್ಮ ಗುರುಮೂರ್ತಿ ಅನ್ನಕ್ಕೆ ಹಿರಿಯರ ಜೊತೆಗೆ ಅವರಲ್ಲಿ ಗಮನ ಕೊಡ್ತಾ ಇದ್ದಾರೆ. ಎಲ್ರಿಗೂ ಒಂದು ಕುತೂಹಲ ಇರುತ್ತೆ ಸರ್, ಎಲ್ರೂ ಮನೆಯಲ್ಲೂ ಕೂಡ ಮನೆಯವ್ರ ಮಾತೆ ಆಲ್ಮೋಸ್ಟ್ ನಡೆಯೋದು. ನಿಮ್ಮ ಮನೇಲಿ ಹೇಗೆ ಅಂತ? ನಮ್ಮಲ್ಲೂ ಕೂಡ ಅದೇ ಹೊಸಲು ದಟ್ ಒಳಗಡೆ ಬಂದ್ಮೇಲೆ ಅವ್ರದೇ ಸಾಮ್ರಾಜ್ಯ. ಹೊರಗಡೆ ಏನಿದ್ರು ನಮ್ದಷ್ಟೇ ಅದು. ಹೊರಗಡೆ ಇದ್ದಂತ ಸಂದರ್ಭದಲ್ಲಿ ಎಲ್ಲರೂ ಕೂಡ ಹುಲಿಯಾಗಿರ್ತಾರೆ. ಮನೆಗೆ ಬಂದಾಗ ಮನೆಯವ್ರು ಹೇಳ್ದಂಗೆ ಕೇಳ್ಬೋದು. ಒಂದು ಕುತೂಹಲ ಅಂದ್ರೆ ಏನಂದ್ರೆ, ಪ್ರತಿಯೊಬ್ರು ಕೂಡ ಈಗ ರಾಜಕಾರಣದಲ್ಲಿ ಎಷ್ಟೇ ಬ್ಯುಸಿ ಇದ್ರು ಕೂಡ ಈಗ ನೀವೆಲ್ಲ ಯಾವಾಗ್ಲೂ ಜನನಾಯಕರು, ಜನರ ಜೊತೆ ಇರ್ತೀರಾ, ಬರೀ ಎಲೆಕ್ಷನ್ ಮಾತ್ರ ಓಡಾಡುವಂತವ್ರಲ್ಲ, ನಿರಂತರವಾಗಿ ಜನರ ಜೊತೆ ಸಂಪರ್ಕದಲ್ಲಿರುವಂತವ್ರು. ಒಂದು ಫಿಟ್ನೆಸ್ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ನೀವು ಫಿಟ್ ಅಂಡ್ ಫೈನ್ ಆಗಿದ್ದೀರಾ, ಹೇಗದು ಆ ಗುಟ್ಟೇನು ಅಂತ? ಜಿಮ್ ವರ್ಕೌಟ್ ಈ ತರ ಮೊದಲಿಂದಲೂ ಕೂಡ ಇಲ್ಲ ಸರ್. ನಾನೊಂದು 6 months ಆಯ್ತು ಡೈಲಿ ಯೋಗಾಸನ ಮಾಡ್ತೀನಿ. ಇದು 5-6 ತಿಂಗಳಿಂದ ಯೋಗಾಸನ ಕಡೆ ನಾನು ಬೆಳಗ್ಗೆ ಮೊದಲಿಂದಲೂ ಕೂಡ ನನ್ನ ಓದ್ಬೇಕಾದಾಗ ದಿನ ಒಂದು 12 ಸೂರ್ಯ ನಮಸ್ಕಾರ, ಒಂದು ಈ ತರದ ಒಂದು ಯೋಗಕ್ಕೆ ನಾನು ಸಮಯವನ್ನ ಕೊಡ್ತಾ ಇದ್ದೆ. ಈ ಒಂದು 5-6 ತಿಂಗಳಿಂದ ಈ ಚುನಾವಣೆಯ ಕಾವು, ಈ ಕಮಿಂಗ್ MP ಎಲೆಕ್ಷನ್ ಫೇಸ್ ಮಾಡೋ ದೃಷ್ಟಿಯಿಂದ ಒಂದು 5-6 ತಿಂಗಳಿಂದ ಈ ಪ್ರೋಸೆಸ್ ಎಲ್ಲ ಶುರುವಾದ್ಮೇಲೆ ಸ್ವಲ್ಪ ಬೆಳಿಗ್ಗೆ ಆ ತರ ರುಟೀನ್ ವರ್ಕ್ಗಳನ್ನು ಬಿಟ್ಟು ಹೇಗೆ ಸಮಯ ಬರುತ್ತೆ ಆ ಥರ ನೋಡ್ಕೊಂಡು ನಾನು ಮಾಡ್ತಾ ಇದ್ದೀನಿ. ನಾನು ಹೇಳ್ದಲ್ಲ, ಸಂಜೆ ದಿನ ಬೆಳಿಗ್ಗೆ ನಾನು ನಾನು ಬೆಳಿಗ್ಗೆ ವರ್ಕೌಟು ವಾಕಿಂಗ್ ಇರ್ಬೋದು, ಜೊತೆಗೆ ಕೆಲಸವನ್ನು ಕೂಡ ಜೊತೆ ಮಾಡ್ಕೊಂಡ್ ಬರ್ತೀನಿ ಸರ್. ಅದಷ್ಟು ಬರ್ಡನ್ ಇದ್ದೇ ಇರುತ್ತೆ. ಯಾವುದೋ ನಮ್ಮ ಇನ್ಸ್ಟಿಟ್ಯೂಷನ್ ಕ್ಯಾಂಪಸ್ ಹೋದ್ರೆ ಅಲ್ಲಿ ಕನ್ಸ್ಟ್ರಕ್ಷನ್ಸ್ ಇರುತ್ತೆ, ತೋಟಕ್ಕೆ ಹೋದ್ರೆ ಅಲ್ಲಿ ರೈತರಿಗೆ ಹೇಳುವಂಥ ವಿಚಾರಗಳಿರುತ್ತೆ, ಅಥವಾ ಸಾರ್ವಜನಿಕವಾಗಿ ಜೊತೆ ವಾಕ್ ಮಾಡ್ಲಿಕ್ಕೆ ಹೋದ್ರೆ ಅಲ್ಲಿರುವಂತ ಸಮಸ್ಯೆಗಳು, ಅಲ್ಲಿ ಯಾರೋ ಸಾರ್ವಜನಿಕ ಪಾಪ ವಾಕ್ ಹೋದಾಗ ಏನೋ ಹೇಳ್ಕೊಂತಾರೆ, ಅಲ್ಲೇ ಅಧಿಕಾರಿಗಳು ಫೋನ್ ಮಾಡೋಂಥದ್ದು, ಈ ತರ ಪರ್ಟಿಕ್ಯುಲರ್ ಟೈಮಿಂಗ್ಸು. ಬೆಳಿಗ್ಗೆ 9 ಗಂಟೆಗೆ ಸಾರ್ವಜನಿಕರು ಬರಬೇಕು ಹಾಗೇನಿಲ್ಲ ಸರ್. 24/7 ರಾತ್ರಿ 11 ಗಂಟೆ ಬಂದ್ರು ಕೂಡ ಅಟೆಂಡ್ ಮಾಡ್ತೀನಿ. ಬೆಳಿಗ್ಗೆ ನಾನು ವಾಕ್ ಹೋಗ್ಬೇಕಾದ್ರೆ ಒಂದು 45 ಜನ ಸಿಗ್ತಾರೆ. ವಾಕ್ ಮುಗಿಸ್ಕೊಂಡು ಮನೆಗೆ ಬರ್ಬೇಕಾದ್ರೆ ಸಾರ್ವಜನಿಕ ಒಂದು 10-15 ಜನ ಇರ್ತಾರೆ. ಸ್ನಾನ ಮುಗಿಸ್ಕೊಂಡು, ತಿಂಡಿ ಮುಗಿಸ್ಕೊಂಡು, ಪೂಜೆ ಮುಗಿಸ್ಕೊಂಡು ಹೊರಡೆ ಹೋಗ್ಬೇಕಾದ್ರೆ ಅವ ಒಂದು 45 ಜನ ಪ್ರಮುಖ ಯಾರು ಬಂದಿರ್ತಾರೆ. ಈ ಥರ ಮಾತಾಡ್ಸ್ಕೊಂಡು ಹೋಗೋದು ಬರೋದು, ಇಲ್ಲ ಆಫೀಸಿಗೆ ಹೋಗಿ, ಈ ಥರ ನಂದೇನಿಲ್ಲ ಸರ್. ಯಾರ್ಯಾರೆಲ್ಲ ಸರ್ವಿಸ್ ನಮ್ಗೇನು ಕೊಡ್ಬೇಕು ಕೊಡ್ತಾ ಇರ್ತೀನಿ ಸರ್. ಬೆಳಗ್ಗೆಯಿಂದಲೂ ಆಕ್ಚುಲಿ ತುಂಬಾ ಬಿಸಿ ಇದ್ರೆ, ಊಟ ಮಾಡೋಕ್ಕೂ ಟೈಮ್ ಇರಲಿಲ್ಲ, ತುಂಬಾ ಡಿಸ್ಟರ್ಬ್ ಮಾಡ್ತಾ ಇದ್ದೀನಿ. ಒಂದು ಕೊನೆದಾಗ ಕೇಳೋದಾದ್ರೆ ಊಟದ ವಿಚಾರದಲ್ಲಿ ತುಂಬಾ ಇಷ್ಟಪಟ್ಟು ಇದು ಬೇಕು ಅಂತ ಕೇಳೋದಾದ್ರೆ ಯಾವ ಫುಡ್ ಕೇಳ್ತೀರಾ? ಬೆಳಿಗ್ಗೆ ತಿಂಡಿಗಾಗಿರ್ಬೋದು, ಮಧ್ಯಾಹ್ನ ಊಟಕ್ಕಾಗಿರ್ಬೋದು, ಯಾವ್ದು ತುಂಬಾ ಇಷ್ಟ ಆಗುತ್ತೆ ನಿಮ್ಗೆ ಫುಡ್? ಒಂದು ರೈಸ್ ಐಟಮ್ನ ಇಷ್ಟಪಡ್ತೀನಿ ಸರ್. ರೈಸ್ ರಿಲೇಟೆಡ್ ಐಟಮ್ಸ್ಗಳನ್ನ ಇಷ್ಟಪಡ್ತೀನಿ ಸರ್. ಈ ರೊಟ್ಟಿ, ಚಪಾತಿ ಆ ಥರ ಎಲ್ಲ, ಅಕ್ಕಿ ರೊಟ್ಟಿ ಎಲ್ಲ? ಅಕ್ಕಿ ರೊಟ್ಟಿ ಇಷ್ಟ ಸರ್. ಮತ್ತೆ ಅದೇ ಪರ್ಟಿಕ್ಯುಲರ್ ಫುಡ್ ಅನ್ನ ಬೇಡ ಅಂತ ಹೇಳೋದಿಲ್ಲ. ಅದು ಹಗ್ಲಕಾಯಿ ಪಲ್ಯ ಆದ್ರೂ ಕೂಡ ಹೆಲ್ತಿ ಒಳ್ಳೇದು ತಗೊಂತೀನಿ. ಸೈಡ್ಸ್ ಬಿಡೋದು ಈ ತರ ಯಾವುದು ನಂಗಿಲ್ಲ. ಇವನ್ ನನ್ನ ಮಕ್ಕಳು ಬಿಟ್ಟಾಗ ಕೂಡ ಅವ್ರು ಹೇಳ್ತೀನಿ ನಾನು. ಯಾಕೆಂದ್ರೆ ನಾನು ಚೆನ್ನೈನಹಳ್ಳಿ ಅಂತ ನಮ್ಮ RSS ಸ್ಕೂಲು ಅಲ್ಲಿ ಓದ್ತಾ ಇದ್ದೆ. ಅಪ್ ಟು 10th ನಾನು ಅಲ್ಲಿ ಓದಿದ್ದು. ವೀಕೆಂಡಲ್ಲಿ ನಮ್ಮ ತಂದೆ MLA ಬೆಂಗಳೂರಿನಲ್ಲಿ LH ಬಂದು ಅವ್ರು ಉಳ್ಕೊಳ್ಳೋಂಥ ರೂಮಲ್ಲಿ ಬಂದು ಉಳ್ಕೊಂತಿದ್ದೆ. ಫಾದರ್ ಮಾತಾಡಿಸ್ಕೊಂಡು ಮತ್ತೆ ನನಗೆ ಬಿಟ್ಟು ಬರ್ಲಿಕ್ಕೆ ಬರ್ತಾ ಇದ್ರು. ಮತ್ತು ಮಗ ಹಾಸ್ಟೆಲಿದ್ದು ಬಂದಿದೆಯಲ್ಲ ಅಂತ ನನ್ನನ್ನು ಒಂದ್ಸತಿ ಅಲ್ಲಿ ಸಂಗಮ್ ಥಿಯೇಟರ್ದು ಒಂದು ಜ್ಯೂಸ್ ಸೆಂಟರ್ ಇದೆ, ಅಲ್ಲಿ ಕರ್ಕೊಂಡು ಹೋಗಿದ್ದು. ನಾನು ಒಂದು ಅಭ್ಯಾಸ, ನೀರು ಕುಡಿದ್ರು ಕೂಡ ಅಥವಾ ಯಾವುದೋ ಜ್ಯೂಸ್ ತೊಗೊಂಡ್ರು ಕೂಡ ತಳದಲ್ಲಿ ಸ್ವಲ್ಪ ಬಿಡೋ ಅಭ್ಯಾಸ. ನಾನು ಜ್ಯೂಸ್ ಕುಡಿದು ತಳದಲ್ಲಿ ಇಷ್ಟು ಬಿಟ್ಟೆ, ಅದಕ್ಕೂ ದುಡ್ಡು ಕೊಟ್ಟಿರ್ತಾನಪ್ಪ ಅಂತ ಫಾದರ್ ನಂಗೆ ಹೇಳಿದ್ರು. ಅವರು ಹಿಂದೆ ನನಗೆ ಅದಕ್ಕೂ ಕೂಡ ಪೇ ಮಾಡಿರ್ತೀವಪ್ಪ ನಾವು ಅಂತ ಅಂದರು. ಅದನ್ನ ರಾಜಕಾರಣದ ಜೊತೆಗೆ ಜೀವನದ ಜೊತೆಗೆ ಊಟದ ಮಹತ್ವವನ್ನು ತಿಳಿಸ್ಕೊಟ್ಟಿದ್ದಾರೆ. ಹಾಗಾಗಿ ಸಿಕ್ಕ ಟೈಮಲ್ಲೆಲ್ಲ ಆಲ್ಮೋಸ್ಟ್ ಎಲ್ಲದರಲ್ಲೂ ಕೂಡ ಹೇಗಿರ್ಬೇಕು, ಏನ್ ಜೀವನ ಶೈಲಿ ಯಾವ ರೀತಿಯಾಗಿ ರೂಪಿಸ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಎಲ್ಲ ಹೇಳ್ಕೊಟ್ಟಿದ್ದಾರೆ. ಅಥವಾ ನನ್ನ ತಾಯಿನ ಕಳ್ಕೊಂಡ್ವಿ. ತಾಯಿ ಇದ್ದಾಗ ಅದರ ಒಂದು
ಪ್ರಾಮುಖ್ಯತೆ ನಮಗೆ ಅರ್ಥ ಆಗಲಿಲ್ಲ. ವಿಶೇಷವಾಗಿ ನಮ್ಮ ತಾಯಿದೊಂದು ತಪಸ್ಸು, ಶಿಕಾರಿಪುರದಲ್ಲೇ ಇದ್ದರೆ ವಿದ್ಯಾಭ್ಯಾಸಕ್ಕೆ ತೊಂದರೆ ಆಗುತ್ತೆ ಅವರಿಗೆ ಅಂಥೇಳಿ ನಮ್ಮ 3 ಜನ ಸಿಸ್ಟರ್ಸ್ನ ಬೆಂಗಳೂರು ಮಹಾರಾಣಿ ಕಾಲೇಜಿನಲ್ಲಿ ಅಲ್ಲಿ ಸೇರಿಸುವಂಥ ಪ್ರಯತ್ನ ಇರ್ಬೋದು. ನಮ್ಮಿಬ್ಬರನ್ನ, ನಾನು ನನ್ನ ಬ್ರದರ್ ವಿಜೇಂದ್ರ ಅವ್ರನ್ನ ಆ ಸಂದರ್ಭದಲ್ಲೇ ರೆಸಿಡೆನ್ಸ್ ಸ್ಕೂಲ್ ಯೋಚನೆ ಮಾಡಿ, ಸೊ ಅಲ್ಲಿರೋ ವಾತಾವರಣ, ಹೊಡೆದಾಟ, ರಾಜಕಾರಣಿಗಳ ಮನೆ ಅಂದರೆ ದಿನಕ್ಕೆ ಇವತ್ತಾರು ಮೊಬೈಲ್ ಇದೆ. ಒಂದು ಕಾಲದಲ್ಲಿ ಅವತ್ತು ಏನೂ ಇಲ್ಲದಂಥ ಸಂದರ್ಭದಲ್ಲಿ ಅಲ್ಲೇ ಎಲ್ಲ ಆಗಿತ್ತು. ಮುಂದೆ ಯಾರಿಗಾರ ಸೈಕಲ್ ಕೊಟ್ಟು ನಮ್ಮ ತಂದೆ ನೋಡಮ್ಮ ಇಷ್ಟೊತ್ತಿಗೆ 100 ಜನ ಊಟಕ್ಕೆ ಬರ್ತಾರೆ ಅಂತ ಹೇಳಿ ಕಳಿಸ್ತಾ ಇದ್ರು, 50 ಜನ ಊಟಕ್ಕೆ ಬರ್ತಾರೆ ಅಂತ ಹೇಳಿ ಕಳಿಸ್ತಾ ಇದ್ರು ಅಂತ ಒಂದು ಸಂದರ್ಭ. ಹಾಗಾಗಿ ಇವತ್ತು ನಮ್ಮೆಲ್ಲರ ತಾಯಿ ಅಂತ ಹೇಳಿದ್ರಿ ಅನ್ನೋ ಕಾರಣಕ್ಕೆ ನಾನು ಮಾತನಾಡ್ಲಿಕ್ಕೆ ಇಷ್ಟಪಡ್ತೀನಿ. ಪ್ರಮುಖವಾಗಿ 2004 ಅವರು ಇಲ್ಲ. ಸೊ ಅವಾಗಿಂದ 2004 ನಂತರ ಇದೆಯಲ್ಲ, ಆ ರಾಜಕಾರಣ ಅತ್ಯುನ್ನತ ಸ್ಥಾನಕ್ಕೆ ಏರಿದ್ದಂಥ ಸಂದರ್ಭ. ಯಡಿಯೂರಪ್ಪನವರು ಉಪಮುಖ್ಯಮಂತ್ರಿಯಾಗಿ ಮುಖ್ಯಮಂತ್ರಿಗಳಾದರು 4 ಬಾರಿ. ತದನಂತರ ನೀವು 2009 ಸಂಸದರಾಗಿ ಆಯ್ಕೆ ಆಗ್ತೀರಾ, 3 ಬಾರಿ ಸಂಸದರು, ಒಮ್ಮೆ ಶಾಸಕರಾಗ್ತೀರಾ. ಈಗ ನಿಮ್ಮ ತಮ್ಮ ವಿಜೇಂದ್ರ ಅವರು ರಾಜ್ಯಾಧ್ಯಕ್ಷರಾಗಿರುವಂಥದ್ದು, ಎಲ್ಲ ಒಂದು ಅತ್ಯುನ್ನತ ಸ್ಥಾನವನ್ನು ಅಲಂಕರಿಸಿರುವಂಥ ಸಂದರ್ಭದಲ್ಲಿ ತಾಯಿ ಅದನ್ನು ನೋಡಿ ಖುಷಿ ಪಡ್ಲಿಕ್ಕೆ ಇಲ್ವಲ್ಲ ಅನ್ನುವಂಥ ಸಂದರ್ಭ ನೆನೆಸ್ಕೊಂಡ್ರೆ ಹೇಗೆ ಅನ್ಸುತ್ತೆ ಸರ್? ತುಂಬ ದೊಡ್ಡ ಕೊರಗು. ಅಂದರೆ ನಮ್ಮ ಸಂತೋಷವನ್ನು ಪೂರ್ತಿ ಆ ಒಂದು ಕಡೆಗೆ ನಮ್ಮ ತಂದೆ ಮುಖ್ಯಮಂತ್ರಿ ಆಗಿದ್ದು, ನಾನು ಸಂಸತ್ ಸದಸ್ಯನಾಗಿದ್ದು, ವಿಜೇಂದ್ರ ಅವರು ರಾಜ್ಯಾಧ್ಯಕ್ಷರಾಗಿದ್ದು. ಸೊ ಈ ಥರ ಒಂದು ದಿನವನ್ನು ನೋಡೋಂಥ ನಮ್ಮ ತಾಯಿ ನೋಡಲಿಕ್ಕೆ ಅವಕಾಶ, ನಮ್ಮನ್ನು ನೋಡೋಂಥ ಅವಕಾಶ ಇಲ್ಲ, ಆ ಕೊರಗು ನಮಗೆ ಇದ್ದೇ ಇದೆ ಸರ್. ಆದರೆ ನಮ್ಮ ತಾಯಿನ ಕಳ್ಕೊಂಡಾದ್ಮೇಲೆ ನಮ್ಮ ತಾಯಿಯಾಗಿ ತಂದೆಯಾಗಿ ಎರಡನ್ನೂ ಕೂಡ ಅದನ್ನು ತುಂಬಿಕೊಡೋಂಥ ಕೆಲಸವನ್ನು ಮಾಡಿದ್ರು. ಆ ಪ್ರೀತಿಯನ್ನು ಕೊಟ್ಟಿದ್ದಾರೆ, ಸ್ವಾತಂತ್ರ್ಯವನ್ನು ಕೊಟ್ಟಿದ್ದಾರೆ, ನಮ್ಮ ಕ್ಷೇತ್ರದಲ್ಲಿ ಆಸಕ್ತಿ ಕ್ಷೇತ್ರದಲ್ಲಿ ಬೆಳೆಸುವಂಥ ಪ್ರಯತ್ನ ಮಾಡಿಸಿ ಇವತ್ತು ಸಂಘಟನೆ ಹಾರೈಕೆಯಿಂದ ಈ ಸ್ಥಾನಮಾನಕ್ಕೆ ಬಂದಿದ್ದೀವಿ ನಾವು. ನಮ್ಮ ಕುಟುಂಬದಲ್ಲಿ ಒಂದು ತುಂಬ ದೊಡ್ಡ ಒಂದು ಕೊರತೆ ಅದೊಂದು ನಮ್ಮಲ್ಲಿದೆ ಸರ್. ಒಂದು ಎಲ್ಲವನ್ನೂ ನೋಡಿದ್ದೀರಾ, ಎಲ್ಲ ಖುಷಿನೂ ಅನುಭವಿಸಿದ್ದೀರಾ, ಆದರೆ ಅದನ್ನ ನೋಡ್ಲಿಕ್ಕೆ ತಾಯಿ ಇಲ್ಲ ಅನ್ನೋ ಕೊರಗು ಯಾವಾಗಲೂ ಯಾವಾಗಲೂ ಇದ್ದಾರೆ ಸರ್. ನಂಗೆ ವಿಶೇಷವಾಗಿ ನನ್ನ ಜೀವನದಲ್ಲಿ ನಡೆದಂತ ಒಂದು ಘಟನೆ ತುಂಬಾ ಹತ್ತಿರದಿಂದ ನೋಡಿದ್ದು, ನಮ್ಮ ಶಿಕಾರಿಪುರದ ಪುರಸಭಾ ಅಧ್ಯಕ್ಷರಿದ್ರು ಯಡಿಯೂರಪ್ಪ ಸಾಹೇಬರು, ಪೂಜ್ಯ ತಂದೆಯವರು. ಆ ಸಂದರ್ಭದಲ್ಲಿ ಗೌರವಿತ ಗುಂಡೂರಾವ್ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದರು. ನಮ್ಮ ಶಿಕಾರಿಪುರದ ವೆಂಕಟಪ್ಪ ಅಂತ ಹೇಳಿ ಬಂದಿಖಾನೆ ಸಚಿವರಾಗಿದ್ದರು. ಸಂದರ್ಭದಲ್ಲಿ ಯಡಿಯೂರಪ್ಪನ ಪುರಸಭಾ ಅಧ್ಯಕ್ಷರು. ಯಡಿಯೂರಪ್ಪನವ್ರನ್ನ ಹೀಗೆ ಬಿಟ್ಟರೆ ಶಿಕಾರಿಪುರದಲ್ಲಿ ನಮಗೆ ಭವಿಷ್ಯ ಇಲ್ಲ ಅಂತೇಳಿ ವಿರೋಧ ಪಕ್ಷದಿಂದ ಪ್ಲಾನ್ ಮಾಡಿ ಯಡಿಯೂರಪ್ಪ ಸಾಹೇಬ್ರ ಮೇಲೆ ಮಾರಣಾಂತಿಕವಾದಂಥ ಹಲ್ಲೆ ಆಗುತ್ತೆ. ದೊಡ್ಡ ಒಂದು ತಲೆ ಮೇಲೆ ಹೊಡೆತ, ಕುಡುಗೋಲಿನಲ್ಲಿ ಹೊಡೆತ ಬೀಳುತ್ತೆ. ದೊಡ್ಡ ಒಂದು ಘಟನೆ ಸರ್. ಆ ಸಂದರ್ಭದಲ್ಲೂ ಕೂಡ ಆ ರಕ್ತದ ಮಡುವಲ್ಲಿದ್ದಾಗ ನಮ್ಮ ತಾಯಿ, ನಾವು ಇಬ್ರು ಹೋಗಿ ಸ್ಪಾಟಿಗೆ ಹೋಗಿ ನೋಡಿದಾಗ ಆ ಟೈಮಲ್ಲೂ ಕೂಡ ನಮ್ಮ ತಾಯಿಗೆ ಕಣ್ಣೀರು ಹಾಕಬೇಡ, ಮತ್ತೆ ಶಿಕಾರಿಪುರ ಜನರಿಗೋಸ್ಕರ ಬದುಕು ಬರ್ತೀನಿ ಅಂತ ಅವರು ಹೇಳಿದ ಮಾತು ನನ್ನ ಕಿವಿಲಿ ಇವತ್ತಿನ ಹಾಗೆ ಇನ್ನೂ ಇದೆ. ಅಂತ ಒಂದು ಸಂದರ್ಭ, ಹೋರಾಟಗಳನ್ನು ಕೂಡ ನೋಡೋಂಥ ಒಂದು ದಿನಗಳು ನಂಗೆ ಸಿಕ್ಕಿದೆ. ಕೆಲವೊಂದು ಘಟನೆಗಳು ನಡೆದಂಥ ಸಂದರ್ಭದಲ್ಲಿ ರಾಜಕಾರಣ ಯಾಕೆ ಬೇಕಪ್ಪ ಅಂತ ಅನ್ಸಿದ್ದಿದೆಯಾ ಸರ್? ಅಂದ್ರೆ ಈ ರಾಜಕಾರಣ ಅನ್ನೋದು ನೀವು ಆಗಲೇ ಹೇಳ್ತಾ ಇದ್ರಲ್ಲ, 24/7 ಇದ್ದಂಗೆ ಪ್ರತಿ ಕ್ಷಣ ಪ್ರತಿ ದಿನನೂ ಜನರಿಗೋಸ್ಕರನೇ ದುಡಿಬೇಕಾದಂಥ ಸಂದರ್ಭ ಈ ರಾಜಕಾರಣಕ್ಕೆ ಎಂಟ್ರಿ ಆದಾಗ ಯಾವ ಥರ ಜಿಗುಪ್ಸೆ ಆಗಿದ್ದುಂಟ? ಯಾಕೆ ಬೇಕು, ಇಷ್ಟು ಆರಾಮಾಗಿ ಇದ್ಬಿಡ್ಬೋದಲ್ಲ ಅಂತ ಅನ್ಸಿದ್ದುಂಟ? ಯಾವುದೇ ಕೆಲಸ ಮನಪೂರ್ವಕವಾಗಿ ಮಾಡಿದಾಗ ಒಂದು ತುಂಬ ಒಳ್ಳೆ ರೀತಿಯಲ್ಲಿ ನಾವು ಕೂಡ ಎಂಜಾಯ್ ಮಾಡ್ಬೋದು. ಆಸಕ್ತಿ ಇಲ್ಲದಂತ ಫೀಲ್ಡ್ ಆ ಥರ ಹೋದಾಗ ತಾವು ಹೇಳಿದಂಗೆ ಜಿಗುಪ್ಸೆ ಈ ಥರ ಅನ್ಸುತ್ತೆ. ಮತ್ತು ರಾಜಕಾರಣ ಸವಾಲಿನ ಕ್ಷೇತ್ರ ಸರ್, ಇದು ಎದುರಿಸಲೇಬೇಕಾಗತ್ತೆ. ಮತ್ತು ನಮ್ಗೆಲ್ರೂ ಕೂಡ ನಮ್ಮ ತಂದೆ ಒಂದು ರೋಲ್ ಮಾಡೆಲ್. ಎಂತೆಂಥ ಸವಾಲುಗಳು ಅವ್ರಿಗೆ ಬಂದಿದೆ, ಅವ್ರು ಮಾಡಿದಂಥ ಪುಣ್ಯದ ಕೆಲಸ ಇವತ್ತು ಕೂಡ ನಾನು ನನ್ನ ತಮ್ಮನ ಮುಖಾಂತರ ಸಾರ್ವಜನಿಕ ಕ್ಷೇತ್ರಕ್ಕೆ ಅದೊಂದು ಸೇತುವೆಯಾಗಿ ಕೆಲಸ ಮಾಡೋಂಥ ಒಂದು ಶಕ್ತಿ ಇವತ್ತು ಅವ್ರು ಮಾಡಿದಂಥ ಒಂದು ಪುಣ್ಯದ ಕೆಲಸ. ಆ ಪುಣ್ಯವನ್ನು ಖಾಲಿ ಆಗಿಲ್ಲ, ಅದು ಇವತ್ತವರೆಗೂ ನಾವೆಲ್ಲರೂ ಕೂಡ ಸೇರಿ ಆ ಸ್ಥಾನವನ್ನು ಕೂಡ ಅನುಭವಿಸ್ತಾ ಇದ್ದೀವಿ, ಜನರ ಸೇವೆಯನ್ನು ಕೂಡ ಮಾಡ್ತಾ ಇದ್ದೀವಿ. ಓಕೆ, ಮಾತನಾಡ್ತಾ ಹೋಗ್ತೀನಿ ನೆಕ್ಸ್ಟು. ಯಾಕೆಂದರೆ ಯಡಿಯೂರಪ್ಪ ಅನ್ನುವಂಥ ಹೆಸರು ಇದೆಯಲ್ಲ, ಮಾಸ್ ಲೀಡರ್.
ನಮ್ಮ ಇಡೀ ರಾಜ್ಯದಲ್ಲಿ ಕೆಲವು ಮಾಸ್ ಲೀಡರ್ ಪೈಕಿ ಯಡಿಯೂರಪ್ಪನವರು ಕೂಡ ಒಬ್ರು. ಅವರ ಮಗನಾಗಿ ಆ ಹೆಸರಿದೆಯಲ್ಲ, ಬಹುದೊಡ್ಡ ಜವಾಬ್ದಾರಿ. ಅದನ್ನು ಉಳಿಸ್ಕೊಂಡು ಹೋಗ್ಬೇಕು ಅಂದ್ರೆ ಅದೇ ರೀತಿಯಾಗಿ ನಡ್ಕೊಳ್ಬೇಕಾಗತ್ತೆ. ಮತ್ತೆ ಇವ್ರ ಕನಸುಗಳು ಏನಾಗಿತ್ತು, ರಾಜಕಾರಣ ಬರ್ದಲೇ ಇದ್ದಿದ್ರೆ ಏನಾಗ್ತಾ ಇದ್ರು ರಾಘವೇಂದ್ರ ಅವರು, ಅದನ್ನು ಮಾತನಾಡೋಣ. ಊಟ ಆದ ನಂತರ ಮಾತನಾಡಿಸ್ತಾ ಹೋಗ್ತೀನಿ. ನಂತರ ನೆಕ್ಸ್ಟ್ ಪ್ರಚಾರ ಶುರುವಾದಂಥ ಸಂದರ್ಭದಲ್ಲಿ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.